ತಾಯ್ತಿ, ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನರ್ತಿಸುವುದು ಎಂದು. ರುಕ್ಮಿಣಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇಲ್ಲಿಯವರೆಗೂ ಎಲ್ಲಿಯೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷವೇಣಿ ಸೈನ್ಯದ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವ 7 ಅಕ್ಷವೇಣಿ ಸೈನ್ಯದಳ. ಯುದ್ಧವು ಮುಗಿದ ಮೇಲೆ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು ಕಾಣೆನಲ್ಲ. ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇರಿಸಿ. ಪ್ರಭು, ಮಾನವನ ಲೋಕವನ್ನು ಪ್ರಳಯಾಳ ವರ್ತದಿಂದ ರಕ್ಷಿಸಿ. ಅಧರ್ಮವು ಅಕ್ರಮದಿಂದ, ಧರ್ಮವು ರೂಪುಗಿಡಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸದೇವ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಆರ್ಯವರ್ತಕೀಗ ಅಂತ ಅವಸ್ಥೆ ಉಂಟಾಗಿರುವುದು. ಪುರಾತನದಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವನ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೊಯಿಸಿ ವೀರ ದರ್ಪದಿಂದ ಸುಸರ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಮುರುಳಿಯ ಗಾನಕ್ಕೆ ಮುರುಳಿಯ ಗಾನಕ್ಕೆ ಮನದಲ್ಲಿ ಆಜಯ ನೀಡಂಗಯ, ಮನದಲ್ಲಿ ಆಜಯ ನೀಡಂಗಯ, ಮುರುಳಿಯ ಗಾನಕ್ಕೆ ಮನದಲ್ಲಿ
ಸ್ಪರ್ಶವೇ ಮೃತ ಸಂಜೀವಿನಿ. ದೃಷ್ಟಿಯಿಂದ ಮಾತ್ರ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲೆ. ಅದನ್ನು ನೋಡಿ ರಕ್ತಪಾತದ ಅವಶ್ಯಕತೆ ಬೇಕಿದೆಯಾ? ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವವನ್ನು ಛೇದಿಸಿದ ಹೊರತು ಯಾವ ಉಪಾಯವಿಲ್ಲ ರುಕ್ಮಿಣಿ. ಸ್ವಾಮಿ, ಆರ್ಯವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸುರತಿಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗವು ಅಂಕುರು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಸ್ವಾಮಿ, ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಅಧಿಕಾರವಿಲ್ಲ. ಸ್ವಾಮಿ, ರುಕ್ಮಿಣಿ, ಇನ್ನೊಂದು ಬಾರಿ ಯೋಚಿಸಿ. ಘೋರ ಹತ್ಯೆಕಾಂಡ ನಿಲ್ಲಲಿದೆಯಾ? ರುಕ್ಮಿಣಿ, ಈ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಮಾಧಾನಕ್ಕೆ ಪ್ರಯತ್ನಿಸುವೆನು. ಆಹಾ, ಆದರೆ ಈ ನಿನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಸಫಲವಾಗುವುದು ಖಂಡಿತವಲ್ಲವೇ ಸ್ವಾಮಿ? ಆಹಾ, ನೀನಿರಲು ನಾ ಗೆಲುವೆ. ಹಂಸ ಲಲಿತ ಮನೋಹರಿ ವಿಕಸಿತ ವನ ರಾಣಿಗೆ ಕನಸಿನ ಗುಹೆಯಲ್ಲಿ
ಬಯಸಿ ಹಲೋ ಹಲೋ ಹಲೋ
ಕಾಡಿನ ವನವಾಸವೂ ಆಯಿತು, ಪರರ ಸೇವೆಯೂ ಆಯಿತು. ಉಳಿದಿರುವ 4-6 ದಿನವಾದರೂ ಸಂತೋಷವಾಗಿರೋಣವೆಂದುಕೊಂಡರೆ ನನ್ನ ದುರಾದೃಷ್ಟದಿಂದ ಅದು ಮಣ್ಣು ಪಾಲಾಯಿತು. ಎಲ್ಲಿರುವೆ ವಾಸುದೇವ, ನೀನದೆಲ್ಲಿರು? ಏಕೆ ನಿನ್ನ ಕಣ್ಣಲ್ಲಿ ನೀರು? ಏನಾಯಿತು? ಹೇಗೆ ರೋದಿತೆ ತರುಣಿ ಮಣಿಯತೆ, ಹೇಗೆ ರೋದಿತೆ ವಾಸಲಿ, ಹೇಗೆ ರೋದಿತೆ ತರುಣಿ ಮಣಿಯತೆ, ಹೇಗೆ ರೋದಿತೆ ಹೇಗಾಯ್ತು? ಈ ರೀತಿ ವ್ಯಸನದಿಂದಲೂ ಕಾರಣವೇನು? ಈ ಪ್ರಚಂಡ ಭೀಮನ ಪರಾಕ್ರಮವು ನಿನಗೆ ತಿಳಿಯದೆ ಒಲಗಿಕ್ಕು ಆ ನಿನ್ನ ಶೌರ್ಯವನ್ನು ಮರೆತಿಲ್ಲ. ಅಂದು ಕುರುಸಭೆಯಲ್ಲಿ ನನಗಾದ ಅಪಮಾನವನ್ನು ಎಷ್ಟೇ ಆಗಲಿ ಭೀಮಸೇನಲ್ಲವೇ? ಪಾಂಚಾಲಿ, ಅರ್ಜುನ, ನಡೆದು ಹೋದ ಘಟನೆಗಳನ್ನು ಅನುದಿನವೂ ನೆನೆದು ಈಗೇಕೆ ಚಿಂತಿಸುತ್ತಿರುವೆ ದೇವಿ? ನಿನ್ನ ಚಿಂತೆಯನ್ನು ಬಿಟ್ಟು ಶಾಂತಳಾಗು. ಪಾಂಚಾಲಿ, ಎಂದ ನಿನಗೆ ಒದಗ ವಿಪತ್ತನ್ನು ಬಗೆಹರಿಸಿದರಾರು ಈ ಪ್ರಚಂಡ ಭೀಮನಲ್ಲವೇ? ಏನೋ ಹಣ್ಣಿನ ಮಾತಿಯೇ ವಿರುದ್ಧವಾಗಿ ಮಾತನಾಡಿದನೆಂದು ಭಾವಿಸಬೇಡಿ. ಆ కొన్ని ಕೌರವರು ಮುಂಡಗಳನ್ನು ಚಂಡಾಡಿ ನನ್ನ ಪ್ರತಿಜ್ಞೆಯಂತೆ ನಾನು ನಡೆದೆ ಹೋದರೆ ನಾನು ಪ್ರಚಂಡ ಭೀಮನೇ ಅಲ್ಲ. ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ಶಾಂತನಾಗು ಸಹೋದರ. ನಿನ್ನ ಹೃದಯದಲ್ಲಿ ಭೀಕರ ಹೋರಾಟವನ್ನು ನಾನು ಬಲ್ಲನು. ಶಾಂತನಾಗು. ಅಗ್ರಜ, ನಿಮ್ಮ ಮಾತಿಗೆ ಪ್ರತ್ಯುತ್ತರವಾಗಿ ಮಾತನಾಡಿದನೆಂದು ಭಾವಿಸಬೇಡಿ. ಸುರ, ಕಿನ್ನರ, ಕಿಪ್ಪುರುಷ, ಯಕ್ಷ, ಗಂಧರ್ವ, ಪಾಲಾಕ್ಷನಿಗೆ ಎದುರಾದರೂ ಸರಿ ನಮ್ಮ ಕುರುಕುಲವನ್ನು ನುಂಗಿದ ಕುನ್ನಿ ಕೌರವನನ್ನು ತಲೆ ಎತ್ತಲು ಬಿಡುವುದಿಲ್ಲ. ನನ್ನ ಬಳಿದ ಪಾಂಚಾಲಿಯನ್ನು ತೊಡೆ ತಟ್ಟಿ ಬಾ ಎಂದು ಕರೆದಲ್ಲ ಆ ಕುರುಕುಲದ ಕುಂಡಿ ಅವನ ಅಟ್ಟಾಸ ಎಷ್ಟರ ಮಟ್ಟಿಗಿದೆ ಎಂದು ನಾನು ನೋಡಲೇಬೇಕು. ಅವನು ನನ್ನೊಡನೆ ಕಾದಾಡುವ ಶಕ್ತಿ ಅವನಲ್ಲಿದ್ದರೆ ಅದು ನಡೆಯುವುದು ರಣಾಂಗಣದಲ್ಲಿ. ಅವನ 99 ಸಹೋದರ ರುಂಡ ಮುಂಡಗಳನ್ನು ಚಂದಾಡಿ ರಕ್ತದ ಕೋಡಿ ಆ ಭಯಂಕರವಾದ ದುರುಳ ಕೌರವರನ್ನು ಹೊರಗೆ ಜಡಿಸದೆ ತಲೆಯಲ್ಲಿರಲಿದೆ. ದುರುಳ ಕೌರವರನ್ನು ಹೊರಗೆ ಜಡಿಸದೆ ತಲೆಯಲ್ಲಿರಲಿದೆ. ಪರದಳವರ ರಕ್ತಪಾನ ಮಾಡುತ್ತಿರುತ್ತದೆ. ಪರದಳವರ ರಕ್ತಪಾನ ಮಾಡುತ್ತಿರುತ್ತದೆ.
ಗೌಡ. ಆ? ಶಾಂತಿ ಶಾಂತಿ ಇನ್ನೂ ಬಿಟ್ಟಲ್ಲವೇ ನಿನ್ನ ಬಿಚ್ಚಿದ ಪಾಂತಿ. ನನಗೆ ಶಾಂತಿ ಆ ಕುನ್ನಿಕೌರವರ ಹಟ್ಟಾಸವನ್ನು ಮೆಟ್ಟಿ ನಿಂತು ಅವನ ರುಂಡ ಮುಂಡಗಳನ್ನು ಚಂಡಾಡಿ ರಕ್ತದ ಕೋಡೇರಿಸಿದ ಮೇಲೆ ನನಗೆ ಶಾಂತಿ. ದುರುಳ ದುಶ್ಯಾಸನ ಆ ವಕ್ಷಸ್ಥವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಈ ನನ್ನ ಮಡದಿ ಪಾಂಚಾಲಿಯ ಬಿರಿಮುಡಿ ಕಟ್ಟಿಸಿದ ಮೇಲೆ ನನಗೆ ಶಾಂತಿ. ಇನ್ನು ಶಾಂತಿ ಸಹನೆ ಸಹಿಸಲಾರನು, ಸಹಿಸಲಾಗದು. ಭೀಮಸೇನ, ನಿನ್ನ ಹೃದಯದಲ್ಲಿ ಆಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಇನ್ನೇನು ಅರ್ಜುನನ ಜೊತೆ ಶ್ರೀಕೃಷ್ಣ ಪರಮಾತ್ಮರು ಆಗಮನಗೊಳ್ಳುವರು. ಬಂದ ನಂತರ ಆಲೋಚಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಅಗ್ರಜ ಆಶೀರ್ವದಿಸಣ್ಣ. ಪರಮಾತ್ಮ, ಪಾಂಡವರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಿದೆ. ವಾಸುದೇವ ಪರಮಾತ್ಮ, ಇದೋ ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನಿನಗೂ ಮಂಗಳವಾಗಲಿ. ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ. ದೇವಕಿ ವರನಂದನ. ಪರಮಾತ್ಮ, ನಂದ ಗೋಕುಲ ಮಂದಾರ ಮಧುರ. ಪರಮಾತ್ಮ, ನಂದ ಗೋಕುಲ ಮಂದಾರ ಮಧುರ. ಮುರುಳಿಯ ಗಾನಕ್ಕೆ ಮರುಳಾದ ಜನರ. ಮುರುಳಿಯ ಗಾನಕ್ಕೆ ಮರುಳಾದ ಜನರ. ಬಂದು ಎನಿಸಿದ ಪರಮಾತ್ಮನು ನೀನೇ. ಕೃಷ್ಣ, ಬಂದು ಎನಿಸಿದ ಪರಮಾತ್ಮನು ನೀನೇ. ಐವರ ಅಭಿಮಾನ ನಿಮಗಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಪರಮಾತ್ಮ, ಐವರ ಅಭಿಮಾನ ನಿಮಗಾಯಿತು, ನಮ್ಮ ಬಾಳಿನ ಆನಂದ ಬೆಳಕಾಯಿತು. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ. ಇಂದು ನಿಮಗಿಂತ ಪರದೈವ ಬೇರಿಲ್ಲವೋ. ಮತ್ತೆ ಮಾಧವ ದೇವಕಿ ವರನಂದನ ಭಾವಜನಯನ ನಮಿತೆ ಮಾಧವ ದೇವಕಿ ವರನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶವಲ್ಲವೇ? ಅದಂತಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನಿದೆವಾ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯತಲ್ಲವೇ?
ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯಂತರಿಸನಯ್ಯ, ಶಿರದಲ್ಲಿ ಬಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನೀಕ್ಷಿಸ ಸಹಿತನೆ ಗಿಟದಿ ತೆರಳು ಸೌದಿಗೆ ಹಾಪತ್ ಬಂದುವೆ, ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಧರ್ಮನಂದನ, ಹಸ್ತಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು? ಸಕಲ ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯನ್ನು ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ದಾವಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಪರಮಾತ್ಮ. ಆದ್ದರಿಂದ ನೀವು ಹೋಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ ವಾಸುದೇವ. ಸತ್ಪುರುಷರ ಹೃದಯ ಮಂದಿರವು ದುಷ್ಟ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮ ಬೋಧನೆ. ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದುದು. ಆದರೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತ ನಮ್ಮಗಳ ಅಭಿಮತ ಕೊಲಕೋ ತಕನ ಕಳ ನಮನ ಕೊಟ್ಟಿಗೆ ತುಳಿ 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 ಕೊಲಕ ಕೊಲಕೋ ತಕನ ಕಳ ನಮನ ಕೊಟ್ಟಿಗೆ ತುಳಿ ತುಳಿ ಕೊಲಕ ಬದುತರದು ಮೆರವ ಹೇಳಿದುರುಲರ ಬದುತರದು ಮೆರವ ಹೇಳಿದುರುಲರ ಹೊಲದಲ್ಲಿ ಬಾರದು ಕಡಿ ತೆರೆದ ಕೊಲಕ ತಕನ ಕಳ ನಮನ ಕೊಟ್ಟಿಗೆ ತುಳಿ ತುಳಿ ಕಡಿದೆ ಕೊಲಕ ವಾಸುದೇವ ಬಾಹುಬಲಿ ಗೌತಮ ಮಾಡಿ ಶ್ರೀನಿತ ವೈಭವದಿಂದ ಬಾರಿಮತನಗೆ ಗೌತಮ ಮಾಡಿ ಶ್ರೀನಿತ ವೈಭವದಿಂದ ನಮ್ಮಗಳ ಅಭಿಮತಕ್ಕೆ ಆ ಕುನ್ನಿ ಕೌರವನ ಹಟ್ಟಾಸವನ್ನು ಮೆಟ್ಟಿ ನಿಲ್ಲೋಣವೆಂದರೆ ಅಗ್ರಜ ನಮ್ಮ ಗೊಡ್ಡ ಧರ್ಮದ ಕಟ್ಟು ನಮ್ಮನ್ನು ಕಣ್ಣು ಕಾಣದ ಅಂತರನ್ನಾಗಿ ಮಾಡುದು. ಛೇ, ಸುಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತಿಗೆ ಅನುಮೋದಿಸಿ ನಮ್ಮನ್ನೇಕೆ ಜೀವಂತವಾಗಿ ಕೊಲ್ಲುವಿ? ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳವು. ಅವುಗಳನ್ನು ಎದುರಿಸಿ ಮುಂದೂಗೋಣವೆಂದರೆ ಈ ಅಗ್ರಜನೆಂಬ ಪಟ್ಟು ಬೃಹದಾಕಾರವಾಗಿ ಎದುರು ನಿಂತಿರು. ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ. ತಂಗಿ, ಅಣ್ಣ, ನಿನ್ನ ಪತಿಗಳವರ ಅಭಿಪ್ರಾಯ ನೀವು ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆಗೆ ಕ್ಲೇಶವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ
ಹೇಗೆ ನಿರ್ಧರಿಸುವುದು ಕೃಷ್ಣ? ಜನಾರ್ದನ ವೇಣುಲೀಲ ಸೆರೆಗಟ್ಟಿ ಬೇಡಿದರು ತೋರದೆ ಹೇಗೋ ತೋರದೆ ತೋರದೆ ಕೊನೆ ಕರುಣ ಕೃಷ್ಣ ಕೃಷ್ಣ ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರು ನನ್ನ ಪತಿ. ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡ ಬಕನನ್ನು ಕೊಂದ ಮಹಾದುರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನ ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟು ಹಿಡಿದು ಪಾಕಶಾಲೆಗೆ ಸುಮ್ಮನಾಗಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಹೋರಾಡಿ
ಪಾಶುಪಥಾಸ್ತ್ರವನ್ನು ಪಡೆದ ಮಹಾವೀರ. ನಿನಗೇಕೆ ಬೇಕು ಈ ಪಾಶುಪಥಾಸ್ತ್ರ? ಅದನ್ನ ಮೂಲೆಯಲ್ಲಿ ಬಿಸಿಟು ಕಾಲಿಗೆ ಗೆಜ್ಜೆ ಕಟ್ಟಿ ತಕ ಥೈ ತಕಿಡ ಥೈ ದ್ರೌಪದಿ ಎಂದು ನರ್ತನ ಮಾಡಿ ಹೋಗಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲವಣ್ಣ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪ. ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನನಗೆ ನಿನ್ನ ಆಶೀರ್ವಾದ ಬಂದಿದ್ದರೆ ಸಾಕಣ್ಣ. ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸುತ್ತೇನೆ. ಆ ದುರುಳ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಒಂದು ವೇಳೆ ಅದು ನನ್ನಿಂದ ಆಗದ ಪಕ್ಷದಲ್ಲಿ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನು ಕೃಷ್ಣ, ಅಗ್ನಿಯಲ್ಲಿ ಬಿದ್ದು ಸಾಯುವೆನು. ಈಗ ಚೆನ್ನಾಯಿತು. ಸಹಚರರ ಐವರ ಅಭಿಪ್ರಾಯ ಒಂದು, ಈ ದ್ರೌಪದಿಯ ಅಭಿಪ್ರಾಯ ಒಂದು, ಅಲ್ಲವೇ ಭೀಮಸೇನ? ಕುಳಿತು ಅದಕ್ಕೆ ನಾನೇನು ಮಾಡಲಿ? ನೀನೇನು ಮಾಡಿಯೇ? ಏಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದಳು, ನೀನು ಕೇಳಿದೆ ಅಷ್ಟೇ. ಬಿಡು. ಏಕೆ ನೀನು ಕೇಳಲಿಲ್ಲವೇ? ಅದರಿಂದ ಆಗುವ ಪ್ರಯೋಜನವಾದ್ರೆ ಏನು ಕೃಷ್ಣ? ಪ್ರಯೋಜನವ ಅಪ್ರಯೋಜನವಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ? ಇನ್ನೂ 4 ಗಣಪತಿಗಳಿಲ್ಲವೇ? ಅವರೇ ಅದನ್ನು ನಿಭಾಯಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಆ, ಅಬ್ಬಾ, ಸಂಬಂಧವಿಲ್ಲದೆ ಒಂದು ಗುರುಸಭೆಯಲ್ಲಿ ಭಂಡ ದುಶ್ಯಾಸನರ ಗುಂಡಿಗೆಯ ಬಿಸಿರತ್ತದು ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವ ನಗುತ್ತವೋ ದಂಡದಿ ಆ ದುರ್ಯೋಧನ ತೊಡೆಯಂ ಪುಡಿಗುಟ್ಟುವನು ತನ್ ನುಡಿಗಳೋ ಗಂಡುಗಲಿ ನೀನೆಂದು ಹಂಬದ ನುಡಿಯ ನುಡಿದು ಭಾವ ಕೃಷ್ಣತೆಯೋ ಮರೆತು ನಿದ್ರೆಯೊಳಿಗೆಯೋ ಹಿಡಿಂಬ ಮನೋಗರ ಕಣ್ಣೀರ ಕರೆಯಿದರು ಅಲ್ಲವೇ? ಇನ್ನ ಕಣ್ಣೀರನಾಗೆ ಹೊರತಾಗಿ ಆ ಪುಣ್ಯ ಕೌರವನ ಕಾಲನೇ ಬಂದು ಕಾಪಾಡಿದರು ಸರಿಯೇ. ಅವನ ಜಲರಾಶಿಯನ್ನು ನನ್ನ ಎಡಗೈಯಿಂದ ಜಾಲೋಡಿ ದುಶ್ಯಾಸನ ದುರ್ಯೋಧನರೆಂಬ ದುಷ್ಟ ಕೀಟಗಳನ್ನು ನನ್ನ ಎಡಗಾಲಿಂದ ಬಸಗಿ ದುರ್ಯೋಧನನ ಈ ನನ್ನ ನೆಚ್ಚಿನ ಗದೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಕಟ್ಟಿದೆ ಎನ್ನಿನ ಬಿರುಮುಡಿಯಲ್ಲ. ಕೃಪಸತಸುತ್ತೆ ಪಡದಿರುವೆತೆ. ಹೇ ನರಕಮರ್ದನ, ಕೇಳೆನ್ನ ಅಭಿಮತ. ಬಲಶೂನ್ಯತೆಯ ಕುಲ ಹೇಡಿಗಳಿಂದಲೇ ತಂದು ನನಗೆ ಬಲಶೂನ್ಯತೆಯ ಕುಲ ಹೇಡಿಗಳನ್ನು ನನ್ನ ತಂದು ನನಗೆ ಕಚ್ಚಿ ಹಡಗಲವಿದ್ದರೆ ಕೊಂದೆ ನನ್ನ ದಾಹ ಕೊಂದೆ.
ಪರಮಾತ್ಮ ದಯಮಾಡಿ 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 ಸಂಧಿಯನ್ನು ನಿರಾಕರಿಸಿ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಪರಮಾತ್ಮ ಇದೋ ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸಿ ದಯಮಾಡಿ ಯುದ್ಧಕ್ಕೆ ಆಹ್ವಾನವನ್ನು ತೆಗೆದುಕೊಂಡು ಬಾ. ರಚಿಸಿ ಪಡೆಯಲಾಂ ಪಾಶುಪತಾಶ್ರಮಂ ವಿಧವಿಧಾತ್ಮ ಪ್ರಯೋಗದಿ ಗಳಿಸಿದೆ ನಾಂ ವಿಜಯ ನಂಗ ಪೆದರ ಹರಿಗಳಂ ಹತಗೈಯಲ್ ಹರಿಗಳಂ ಹತಗೈಯಲ್ ಮನಿದೋ ಗುರುದರಲ್ಲಿ ಪರಿದೋಯ್ಪುದು ಸರ್ವೇ ಧರ್ಮದಗೆ ವಾಸುದೇವ ಪರಶುವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪರಮವೀರನು ವಿಧ ವಿಧಾಸ್ತ್ರ ಪ್ರಯೋಗ ಉಪಸಂಹಾರ ಚತುರನು ಈ ಸವ್ಯ ಸಾಚ ಹೃದಯದಲ್ಲಿ ಪ್ರಜ್ವಲಿಸುವ ಕ್ರೋಧಾಗ್ನಿ ಜ್ವಾಲೆ ಕಾಲಾಗ್ನಿಯಾಗಿ ಆ ಕೌರವ ವಂಶವನ್ನು ಸುಳಿಸುತ್ತಿರುವಾಗ ಅದು ಅಲ್ಲದೆ ಪಾಂಚಾಲ ದ್ರುಪದ ನಂದಿನಿಗೆ ಕವಿದಿರುವ ಕಾರ್ಮೋಡದ ನೆತ್ತಲೆಯನ್ನು ಎಂದು ಸರಿಸುವನೋ ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಹಡಿಗಡಿಗೂ ಅಪಮಾನ ಅನಿಷ್ಟಗಳನ್ನೇ ಮಾಡುತ್ತಿರುವ ಆ ದುರ್ಯೋಧನೊಡನೆ ಸಂಧಿಯೇ ಕೂಡದ ವಾಸುದೇವ ಧರ್ಮನಂದನ ಪರಮಾತ್ಮ, ಭೀಮಾರ್ಜುನರಿಬ್ಬರು ಭ್ರಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಪ್ರತೀಕಾರ ಜ್ವಾಲೆ ಧಗಧಗನ ಹತ್ತಿ ಉರಿಯುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರ ಕೈಗೊಂಡಿರುವುದು? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ ಕಮಲಾಂಗ ಜಲದ ಗೋಗುಲಿಯಂತೆ ಸಿರಿಭೋಗ ನಶ್ವರ. ಪರಮಾತ್ಮ, ಜಲದ ಗೋಗುಲಿಯಂತೆ ಸಿರಿಭೋಗ ನಶ್ವರ ಇಮದನ್ವಯ ಅಚಾಶ್ವತ ನರ ಜನ್ಮ ಇಮದನ್ವಯ ಅಚಾಶ್ವತ ನರ ಜನ್ಮ ಇಮದನ್ವಯ ಅಚಾಶ್ವತ ನರ ಜನ್ಮ ಸಮರವನ್ನೊಲ್ಲೆನಯ್ಯ. ಪರಮಾತ್ಮ, ದರೆಯದುರಾಶೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ದರೆಯದುರಾಶೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದು ಎನ್ನು ಒಂದು ಮಳ್ಳಿಗೋಚರ. ಪರಮಾತ್ಮ, ಎನ್ನು ಒಂದು ಮಳ್ಳಿಗೋಚರ ಇಂತಹ ಕರು ಹೊಡೆದಾಡಿ ಮಡಿದರು. ಪರಮಾತ್ಮ, ಇಂತಹ ಕರು ಹೊಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಡಿದರು. ಭರತ ಭೂಮಿಯನ್ನು ಯಾರಾಡಿದರು. ಸಮರವನ್ನೊಲ್ಲೆನಯ್ಯ ಕಮಲಾಂಗ ಜಲದ ಗೋಗುಲಿಯಂತೆ ಸಿರಿಭೋಗ ನಶ್ವರ. ಜಲದ ಗೋಗುಲಿಯಂತೆ ಸಿರಿಭೋಗ
ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಪ್ರತೀಕಾರದ ಜ್ವಾಲೆ ಹಾರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿಯ ಕಣ್ಣೀರಿನ ಕಾಲುವೆ ಬತ್ತಲೇಬೇಕು. ಸಂಧಿಯಿಂದ ಸರ್ವರೂ ಕ್ಷೇಮ. ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ಆಗಬಹುದು ಪರಮಾತ್ಮ. ಅಣ್ಣ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಆಗಿರುವುದು ಕೃಷ್ಣ. ತಂಗಿ, ಚಿಂತೆ ಪಡಬೇಕು. ಚಿಂತೆ ಪಡದಿರು ಶಾಂತಿಯ ತಾಳು ಸದಯ ನಿನ್ನಯ ಮನದಿ. ಚಿಂತೆ ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರತಿಗೆ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರತಿಗೆ ವಿಶ್ರಾಂತಿ. ಶಾಂತಿಯ ತಾಳೆ ಸದಯ ನಿನ್ನಯ ಮನದಿ. ವಧಿಸಿದ ಕೌರವನ ಮೂಲವ ಸಂಹರಿಸಿ. ಮಧಿಸಿದ ಕೌರವನ ಮೂಲವ ಕೌರವನ ಮೂಲವ ಸಂಹರಿಸಿ. ಪಾಂಡವ ಕೀರ್ತಿಯ ಮುಗಿಲರಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನವ ಶಾಂತಿಯ ತಾಳೆ ಸದಯ ನಿನ್ನಯ ಮನದಿ. ನಿನ್ನ 100 ಜನ ಸಹೋದರರು ಇಲ್ಲಿ ಬಂದು ಸುಮ್ಮನೆ ಕಾಲ ಮಾಡ್ತೀಯಾ? ನೀನೆಂದು ಕೈದ ಶಪಥ ಏನಾಯಿತು ಶಕ್ತಿ? ಏನಾಯಿತು? ಏನಾಯಿತು ನಿನ್ನ ಶಪಥ? ಏನಿ ಬಗೆಯ ಕುಹದ ಕಂಠದ ಕರ್ಕಶ ಕೇಕೆ? ಏನಿ ಪ್ರಣಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ. ಅಖಂಡ ಭರತ ಕಂಠಕ್ಕೆ ಕುಹಕ ಕಂಟಕ ಕುಕ್ಷೀಕತೆಯ ಪ್ರವೀಣ. ಮಾತ್ಸರ್ಯದ ಮಹಾಧಿಪುಣ. ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸಾಧು. ದುರುಳ
ದುಷ್ಟ ದುರ್ವಿಧಿಯ ಹಟ್ಟೋಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಿರಪರಾಧಿಗಳು ನನ್ನ ಗಾಂಧಾರ ಧಾರಕರಾದ ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ದುರ್ಯೋಧನ ನೀನು ನೀಡುತ್ತಿದ್ದ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಕೋಟಿ ಕಟಾಯಿಗಳು ಒಂದೇ ಹೃದಯವನ್ನು ಮೀಡಿ ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು ನನ್ನ ರಕ್ತವೇ ಕೊತನೆ ಕುರಿಯುತ್ತಿರುವುದು. ಈ ನನ್ನ ದೇಹದಲ್ಲಿ ಸೇಡಿನ ಜ್ವಾಲೆಯು ಎಂದಿಗೂ ಆರದು. ಆರದು ಚಕ್ರಿಯ ರಾಜ ಬೇರೂರದು ಗೌರವರೊಂದ ಆರದು ಚಕ್ರಿಯ ರಾಜ ಬೇರೂರದು ಗೌರವರೊಂದ ರಕ್ತವರಿಸಿ ನಿಮ್ಮ ಕಣ್ಣಲ್ಲಿ ನೀರನ್ನು ಸುರಿಸುವನ ದುರ್ಯೋಧನ. ಮಣ್ಣಲ್ಲಿ ರಕ್ತವ ಹರಿಸಿ ನಿಮ್ಮ ಕಣ್ಣಲ್ಲಿ ನೀರನ್ನು ಸುರಿಸುವನ ಎಬ್ಬಿಸಿ ಪಾಂಡು ಕುಮಾರರನ್ನು ತರ ಆರಿಸುವೆ ಈ ಗುರುಕುಲವ. ಎಬ್ಬಿಸಿ ಪಾಂಡು ಕುಮಾರರನ್ನು ಸದೆ ಬಡಿಯುವೆಯು ಈ ಗುರುಕುಲವ. ಆರದು ಚಕ್ರಿಯ ರಾಜ ಬೇರೂರದು ಗೌರವರು ಬೇರೂರದು ಗೌರವರು. ಮಣ್ಣಲ್ಲಿ ರಕ್ತ ಅರಿಸಿ ಆರಿಸಿದಲ್ಲ ಪತಾಕೆ ಅದರನ್ನು ತೂರಿಸಿ ದ್ವೇಷಿಸಲಾಗೆ. ಆರಿಸಿದಲ್ಲ ಪತಾಕೆ ಅದರನ್ನು ತೂರಿಸಿ ದ್ವೇಷಿಸಲಾಗೆ. ಒಬ್ಬಿಸಿ ಪಾಂಡು ಕುಮಾರವನ್ನು ಸದೆ ಬಡಿಯುವನು ಈ ಗುರುಕುಲವ. ಒಬ್ಬಿಸಿ ಪಾಂಡು ಕುಮಾರರನ್ನು ಸದೆ ಬಡಿಯುವನು ಈ ಗುರುಕುಲವ. ಆರದು ಶಕುನಿಯ ರಾಜ ಬೇರೂರದು ಗೌರವರೊಂದ ಬೇರೂರದು ಗೌರವರೊಂದ ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರಾದ ನನ್ನ ಜನ್ಮದಾತನನ್ನು ಒಂದು ಇಡಿಯನ್ನ ಒಂದು ಒಳಲ ನೀರನ್ನು ನೀಡುತ್ತಿದ್ದೆ. ಅದನ್ನೆಲ್ಲವನ್ನು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ ದೃಶ್ಯವು ಈ ನನ್ನ ಸ್ಮೃತಿಗಳಲ್ಲಿ ಹಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶವಾಗಿದೆ ಈ ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ಅರಸುವುದಿಲ್ಲ ದುರ್ಯೋಧನ, ನನ್ನ ಅರಸುವುದಿಲ್ಲ. ದುಷ್ಟ ದುರ್ವಿಧಿಯ ಹಟ್ಟೋಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು.
ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಾಜರಿಂದ ಓಲೈಸಿಕೊಂಡು ರಾಜಭಾರ ರಾಜಾದಿರಾಜ ಸೋಮಲ ರಾಜ ಶಕುನಿ ಮಹಾರಾಜ್ ಕಿ ಶಕುನಿ ಮಹಾರಾಜ್ ಕಿ ಶಕುನಿ ಮಹಾರಾಜ್ ಕಿ ಶಕುನಿ ಮಹಾರಾಜ್ ಕಿ ದುಡ್ಡು ಹಾಕರೆಲ್ಲ ಹಾಕ್ಬೋದು. ಮತ್ತು ಕಬ್ಬಣ ಚಾಮರ ಬೆಳ್ಳಿ ಏನಿದೆ ದಯಮಾಡಿ ನಮ್ಮ ಹಾರ್ಮೋನ್ ಮತ್ತು ಯೂನಿಸರ್ಗೆ ಕೂಡಿ ಬೆಳಗ್ಗೆ ಲೆಕ್ಕಾಚಾರ ಮಾಡ್ಕೊಂಡಿದ್ದೀವಿ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿಗೋಪುರವಾದವು ದುರ್ಯೋಧನ, ಗಾಳಿಗೋಪುರವಾದವು. ಆದರೂ ಚಿಂತೆ ಇಲ್ಲ, ಅಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನಾಟುಡಿಯಂತೆ ಅಡಿಗಡಿಗೂ ಅಡ್ಡಗಟ್ಟಿ ಹಸ್ತಿನಾಪುರದ ರಕ್ತದ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲೇ ಮುಗಿಸುವನು. ಅಣ್ಣ ಅಳಬೇಡಿ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿ. ಅಣ್ಣ ಹಸಿವು, ಅನ್ನ ನೀರು ಕೊಡೋಣ. ಅಳಬೇಡಿರೋ ನನ್ನ ಹತಭಾಗ್ಯ ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ, ಅಳಬೇಡಿರಿ ಎನ್ನ ಹತಭಾಗ್ಯ ಸೋದರರೇ. ದೇಹದೊಳಗಿನಿಂದ ಬಂದ ನೋವಿನ ಗುಹೆ ದೇಶ ಮರೆಸಿ ನಿಂತೆನ ಊದುವ ಗಾಳೆ ನನ್ನ ಹೃದಯದ ಗಾಳೆ. ದೇಹದೊಳಗಿನಿಂದ ಬಂದ ನೋವಿನ ಗುಹೆ ದೇಶ ಮರೆಸಿ ನಿಂತೆನ ಊದುವ ಗಾಳೆ ನನ್ನ ಹೃದಯದ ಗಾಳೆ. ಅಣ್ಣ ಭಾಗ್ಯ ಸೋದರರ ನೋವಿನ ಕಂದನ ದುರ್ಯೋಧನ, ಹತಭಾಗ್ಯ ಸೋದರರ ನೋವಿನ ಕಂದನ, ಹತಗೈಯದ ಬಿಡೇನ ನಿನ್ನ ಗುರುವಂತನ, ಹತಗೈಯದ ಬಿಡೇನ ನಿನ್ನ ಗುರುವಂತನ. ದೇಹದೊಳಗಿನಿಂದ ಬಂದ ನೋವಿನ ಗುಹೆ ದ್ವೇಷ ಮರೆಸಿ ನಿಂತನ ಊದುವ ಗಾಳೆ ನನ್ನ ಹೃದಯದ ಗಾಳೆ. ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಂಜನ ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ
ಈ ಶಕುನಿಯಿಂದಾಗುವ ಹಿಂಸೆಯು ಭಯಾನಕ, ಅತಿ ಭಯಾನಕ. ದುರ್ಯೋಧನ, ನನ್ನ 99 ಮಂದಿ ಸಹೋದರರ ದೇಹದ ಮೂಳೆಗಳೆಲ್ಲವೋ ಮೂಡ, ದಾಳಗಳಲ್ಲವೋ ಮೂಡ, ಮೂಳೆಗಳು. ದಾಳಗಳಲ್ಲವ ಮೂಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮುರುಳೆ ಇವುಗಳು, ದಾಳಗಳಲ್ಲವೋ ತಮ್ಮದಾದನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು. ತಮ್ಮದಾದನೊಳಗೊಂಡ ಎನ್ನುವುದರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮುರುಳೆ ಇವುಗಳು, ದಾಳಗಳಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಗುರು ವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಗುರು ವಂಶವೇ ಆಳು. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಗುರು ವಂಶವೇ ಆಳು. ಕಾಳ ಸರ್ಪವನ್ನು ತುಳಿದು ತರಿಸಿದ ಕೂಳ ಗೌರವರ ಕೇಳ. ನಾಳೆ ನಡೆಯಲಿದ ಗೌರ ಕಾಳಗದಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯಲಿದ ಗೌರ ಕಾಳಗದಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ, ಸರ್ಪ ಕಿರೀಟವ ಧರಿಸಿ, ಸರ್ಪದಿ ಮೆರೆಯುವ ದುರುಳನ ಕೇಳ. ಸರ್ಪ ಕಿರೀಟವ ಧರಿಸಿ, ಸರ್ಪದಿ ಮೆರೆಯುವ ದುರುಳನ ಕೇಳ. ಸದಾ ಯುದ್ಧವನ್ನೇರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ಸದಾ ಯುದ್ಧವನ್ನೇರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗವನಿನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗವನಿನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳಲ್ಲವೋ ದಾಳಗಳಲ್ಲವೋ ದಾಳಗಳಲ್ಲವೋ. ದುರ್ಯೋಧನ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಬ್ಬರು ನಿಟ್ಟಿಸಲು ಬಿಡುವರಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ಯಾರಿಗೆ ಬಾವ ನರಕದ ಮಾರ್ಗ? ನಿನಗೆ ಪರಮವೈರಿಗಳಾದ ಪಾಂಡವರಲ್ಲಿ ಎನ್ನಷ್ಟರಲ್ಲಿ ನಿನ್ನ ಆಗಮನವಾಯಿತು. ಮಾವ, ನಾನು ಮಾಡಿದುದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಈ ದಿನ ಸೈನ್ಯ ಸಮೇತರಾಗಿ ಹೊರಟೆನೆಂದು ದೂತನು ಸಮಾಚಾರ ತಂದನಲ್ಲವೇ? ಮಾವ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯಕ ವೀರನು. ತನ್ನೆರಡು ತೋಳು ಬಲಗಳಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನೇ ಧ್ವಂಸ ಮಾಡಿಬಿಡುವನು. ಆದರೆ ವಿಜ್ಞಾತಿ ಹಿಂಸೆ, ಸಹ್ಯೂತ ಕಲಹ ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ನಾನು ಅವನ ಮಾತನ್ನು ನಿರಾಕರಿಸಿದೆನು. ಸರಿಯಾಗಿ ಮಾಡಿರುವೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಸಹೋದರ, ಅಗ್ರಜಾನ್ವಿತಕ್ಕೆ
ಇದರ ಗೆಳೆಯರಂತದಿದ ಕಣಕುಟೀರಗೆ ಬೋದಿರ್ಪಣೈ ಸಹಿದನದ ದಳಮು ಎನಗೆ ಅಗ್ರಜ ಸಹೋದರ ಕಡಿಯುವೆನೋ ಕಡಿಯುವೆನೋ ಬಲೆ ಬಲೆ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವ ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಶಾಂತಿ ಸಂಧಾನವನ್ನು ನಡೆದುವನಂತಣ್ಣ. ಶಾಂತಿ ಸಂಧಾನವನ್ನು ನಡೆದುವನು. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ? ನಡೆ ನಡೆ ಸಹೋದರ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ತುರುವಂತ ದೋಷಿಗಳ ಪದವ ಮುರಿದ ನಿಜನ ತುರುವಂತ ದೋಷಿಗಳ ಪದವ ಮುರಿದ ನಿಜನ ಪದವ ಮುರಿದ ನಿಜನ ಪದವ ಮುರಿದ ನಿಜನ ಜೈತಿ ಬರುವನ ಒಂದರೊಂದು ಜಲಮ ಜೈತಿ ಬರುವನ ಮುದತಿ ಬೆರಗ ಹೊರಬರೊಂದು ಕಡಿದು ಬರುವ ನಿಜನ ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದನ್ನ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದರ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಹವೆಯೇಳನ ಮಣ್ಣ ಇದು, ಎಷ್ಟೊಂದು ಹವೆಯೇಳನ ಇದು ಹವೆಹೇಳನವಲ್ಲ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರಂತಹ ಭಕ್ತರು ಆತನಿಗೆ ಮತ್ತಾರಿರುವರು ಹೇಳು? ಈ ದಿನ ಆತನ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಎಂದಿರುವನು. ನಡೆ, ಅತಿ ಸತ್ಕಾರಕ್ಕೆ ಸಿದ್ಧಪಡಿಸು. ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಪುರವಿ ಕೃಷ್ಣನ ಗುತ್ತು ಮದಾನದ ಮೂಲ ಬದಲಿಕ್ಕುವುದರ ಅಗ್ರಜ ಸಹೋದರ, ಪುರವಿ ಕೃಷ್ಣನ ಗುತ್ತಿ ಮದಾನದ ಮೂಲ ಬದಲಿಕ್ಕುವುದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಒದ್ದಿದೆ ಇಲ್ಲ ಬಗೆ. ಹೌದು ಹೌದಣ್ಣ, ಗುರುಕುಲವೇ ವಿನಾಶವಾಗುವ ಕಾಲವು ಒದ್ದಿದೆ ಇಲ್ಲ ಬಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ ಅಲ್ಲಯ್ಯರ ಕೊಲ್ಲನ ಮರ್ಮ ತಿಳಿಸುವುದೇ ಪರಿಸುತ್ತದೆ. ಅಲ್ಲಯ್ಯರ ಕೊಲ್ಲನ ಮರ್ಮ ತಿಳಿಸುವುದೇ ಪರಿಸುತ್ತದೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ. ನಾಳಿನ ರಾಜ್ಯಸಭೆಯಲ್ಲಿ
ಆ ಕೃಷ್ಣನ ಮಾತಿಗೆ ಏನಾದರೂ ಮನಸೋತು ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಮ್ಮ ಕುಲಕುಲದ ವಿನಾಶಕ್ಕೆ ನೀನೇ ಹೌದಣ್ಣ. ಕೃಷ್ಣನಿಗೆ ಸಂಧಾನ ಮಧ್ಯೆ ಸಂಧಾನ. ಸಹೋದರ ಸಹೋದರ, ನೋಡಿದೆಯಾ ಮಾವ ನನ್ನ ಸಹೋದರನ ಕ್ರೋಧಾಗ್ನಿಯ ಸ್ವರೂಪವನ್ನ? ಮದಿಸಿದ ಆನೆ ಎಂತಾದರೂ ಸಾಟಿಯಾಗಬಲ್ಲದೆ ಈ ನನ್ನ ತಮ್ಮ ಸಿಂಹಕ್ಕೆ? ಮಾವ, ಸಿಂಹವೇ ಏನು ಮಾಡುವುದು? ಕೃಷ್ಣನ ಮಾತಿಗೆ ಸಮ್ಮತಿಸುವುದೇ ಅಥವಾ ಬಿಡುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವರಲ್ಲ ಕೌರವೇಶ್ವರ. ಮತ್ತೆ ಹಾಗಿದ್ದರೆ ಈ ಕೌರವೇಶ್ವರ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರ ಮುರುಕು ಜೋಪಡೆಯನ್ನು ಹೌದು ಆಶ್ರಯಿಸುತ್ತಿದ್ದಾರೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗಳಿಂದ ವಂಚಿತನಾಗಿ ನೀನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಹೇಗೆ ಸಹಿಸುವೆ? ಮಾವ, ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಎಲ್ಲಾ ದ್ರೋಹಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವನು. ಯಾರು ಅವನ ಭಕ್ತಿ ವೈರಾಗಕ್ಕೆ ಮರುಳಾಗಿ ಭಗವಂತನ ಅವತಾರವೊಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು. ಹೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿಸಿರುವನು. ಸಹೋದರನು ಸುರಪಾನ ಮತ್ತನಾಗಿ ಮಾಡಿ ತಾನು ರಾಜಲಕ್ಷ್ಮಿಯನ್ನು ಕೈಯಲ್ಲಿಡಿದನು. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ನನ್ನನ್ನು ಆ ದಿನ ದ್ವಾರಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲ ಮನೆ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ನನ್ನ ಮಗುವೆ. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಸರಸ ಮಾಡಬಹುದಲ್ಲವಯ್ಯ. ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವಯ್ಯ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಯಿತು. ಕೃಷ್ಣನೇನಾದರೂ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಆ ಅರ್ಜುನನು ಆ ಧರ್ಮ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬೇಕು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಬೇ ಮಾವ. ನಮ್ಮಕ್ಕನ ಮಗನ ಬಾಯಲ್ಲಿ ಪಾಪ ಪುಣ್ಯದಂತ ಮಾತುಗಳೇ, ಇವನ್ನೆಲ್ಲ ಎಲ್ಲಿ ಕಲಿತ ಸುಯೋಧನ? ಕೃಷ್ಣನಿಂದ ಪಾಂಡವರನ್ನು ಬೇರೆ ಮಾಡಲಾಗದು. ಮತ್ತೇನು ಮಾಡಬೇಕು? ಅವರೆಲ್ಲ ಅವನ ಆಜ್ಞಾಧಾರಕರು ಕಣಯ್ಯ. ಓಹೋ, ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದೆ ಆದರೆ ನಿನ್ನ ವಿನಾಶಕ್ಕೆ ಅಲ್ಲವಯ್ಯ. ಪಗಡೆ ಆಟದಲ್ಲೇ ಸೋತಾಗಲೇ ರಾಜ್ಯದ ಬೇಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಂಚನಾಂಜಲಿಡುವುದು ನಿನಗೆ ಉಚಿತವಲ್ಲ ಸುಯೋಧನ, ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಳೆಸಿ ರಾಜಲಕ್ಷ್ಮಿಯನ್ನು ಕೈಯಲ್ಲಿ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯಋತಿ ಹೇಳಯ್ಯ, ದೇಹಿ 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 ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಪಾಂಡವರಿಗೆ ಒಂದು ಗೋಪಾದಲ್ಲಿ ಸೂಜಿ ಮನೆ ಮುರಿಯುವಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಕೂಡದು ನನ್ನ ಮಗುವೆ, ಕೂಡದು. ಕೊಡಲು ನಾನು ಬಿಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ಪದಿಂದ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ ಹೋಗಲೇ.
ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನನ್ನು ಮಾಡುವುದಿಲ್ಲ. ಏನು ಮಾಡಲು ನಾನು ಬಿಡುವುದಿಲ್ಲ ಸುಯೋಧನ. ಮಾವ, ಸಿಕ್ಕಿವೆಂರಣದಲ್ಲಿ ಪಾಂಡವರ, ಸಿಕ್ಕಿವೆಂರಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ನಿಮ್ಮ ಉಳಿಸನು ಚಕ್ರವರ್ತಿಯಾದ ಎನ್ನ ಕೆಳಗಿದ ಅದೋನ್ಮತ್ತ ದುಳ್ಳ ದುಡ್ಡ ದೂರ್ತರ ಸಿಕ್ಕಿವೆಂರಣದಲ್ಲಿ ಪಾಂಡವರ. ಭೀಮನೊಡಲ ಸೀಳುತ್ತವನ ಕರಳು ಬಗೆದು ರಕ್ತ ಕುಡಿದ ಈಗದೆ ಹಿಡಿದು ರಣಕ್ಕೆ ನುಗ್ಗುದು ಆ ಪಾತನೇ ಬೇಡ್ಸಿ. ಆ ದುರುಳ ಭೀಮನೊಡಲ ಸೀಳುತ್ತ ಅವನ ಕರಳು ಬಗೆದು ರಕ್ತ ಕುಡಿಯಿತ ಈಗದೆ ಹಿಡಿದು ರಣಕ್ಕೆ ನುಗ್ಗಿದ ಆ ಪಾತನೇ ಮೆಟ್ಟಿ ಬರದೆ ನಾಮ್ ಗೆಲದು ಚಲದೆ ನಾಮ್ ಮೆರೆದು ಬೈರಿ ಮದ ಮುಗಿದ ಗೆಲ್ಲುವೆ ಜಯಿಸುವೆ ಕಳಿಸುವೆ ನಾನೀಗ ಸಿಕ್ಕಿವೆಂಬರಲ್ಲಿ ಪಾಂಡವರ, ಎಲ್ಲಿ ಹೋದರೇನು ನಿಮ್ಮ ಉಳಿಸಲು ಚಕ್ರವರ್ತಿಯಾದ ಎನ್ನ ಕೆಳಗಿದ ಮಗನ್ಮತ್ತ ದುಳ್ಳ ದುಷ್ಟ ತೀರ್ಥರ ಸಿಕ್ಕಿವೆಂಬರಲ್ಲಿ ಪಾಂಡವರ ಸಿಕ್ಕಿವೆ. ಆವ ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನ ಛಲ ಕಗ್ಗಲ್ಲಿನಂತೆ ಅಚಲ ಅಚಲ ಅಚಲ. ನಡೆ ನಡೆ ಕುರಕುಲದ ರಣಕಲಿ, ಥೂ ನೀನಾಗುವೆ ರಣರಂಗದಲ್ಲಿ ನೆರಬಲಿ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೆ ಆ ಮೂಢ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನ ಅಂದೆ ಮಾರಿ ಒಕ್ಕ ಗೂಡಾಯಿತು, ಹಾಗೆ ಒಕ್ಕ ಬೀಡಾಯಿತು. ಎಂದಿಗೆ ನಿನ್ನ ಮಡದಿ ಭಾನುಮತಿ ಮಂಡಗೆದರಿ ಮುಂಡೆ ಆಗೋಣ ಅಂದಿಗೆ ಶೀಶಕುನಿಗೆ ಶಾಂತಿ ವಿಶ್ರಾಂತಿ ಮನಃಶಾಂತಿ. ಅಧಿಕಾರವಿದೆ ಎಂದು ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನ, ಅಧಿಕಾರ ಅಧಿಕಾರ ಮದದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಂದು ಕೊಟ್ಟು ನಾನು ನೋಡುವೆ ನೀತ ನಾನು ನೋಡುವೆ. ಅಧಿಕಾರ ಮದದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಂದು ಕೊಟ್ಟು ನಾನು ನೋಡುವೆ ನೀತ ನಾನು ನೋಡುವೆ. ಹಸಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ, ಸರಿಯಾದ ಆಸೆ ಇದೆ ನಿನ್ನ ಮನದಲ್ಲಿ, ಸರಿಯಾದ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪು. ಅಧಿಕಾರ ಮನದಿಂದ ತುಂಬಿ ನೆರೆಯುವೆ ಆ ಬ್ರಹ್ಮನಿಗೆ ಬಂದು ಕೊಟ್ಟು ನಾನು ನೋಡು ಈತ ನಾನು ನೋಡುವೆ. ಸೂರದನವ ಹಿಡಿದು ನಿಂತ ವೀರಪಾತನು, ಸೂರದನವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂರಕರ್ಣನು. ಅಯ್ಯೋ ಪಾಪಿ ಕರ್ಣ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು, ಸಿಡಿದದ್ದು ನಿಲ್ಲುವನು ಭೀಮಸೇನನು, ಸಿಡಿದದ್ದು ನಿಲ್ಲುವನು ಭೀಮಸೇನನು, ಅವನ ಕಡೆಯಿಂದ ನಿನ್ನ ತೊಡೆ ಸುಟ್ಟುಕೊಳ್ಳುವನು, ಅವನ ಗದೆಯಿಂದ ನಿನ್ನ ತೊಡೆ ಸುಟ್ಟು
ಶಕುನಿ ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದಿರುವೆಯಾ ಮೂಡ? ಸ ಎಂದರೆ ಶತ್ರು ಪರಾದ, ಕು ಎಂದರೆ ಈ ನಿನ್ನ ಗುರುಕುಲವನ್ನು, ಈ ಎಂದರೆ ನಿನ್ನಿಂದಲೇ ನಿರ್ನಾಮ. ಶಕುನಿಯಿಂದ ಗುರುಕುಲ ನಿರ್ನಾಮ. ಶಕುನಿಯಿಂದ ಗುರುಕುಲ ನಿರ್ನಾಮ. ಪರಮಾತ್ಮ, ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನ ಅಭಯ ಹಸ್ತವು ನನ್ನ ಮಸ್ತಕದ ಮೇಲೆ ಇರಿಸುವನೋ, ಯಾವಾತನನ್ನು ಕಾಣಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಸಹಸ್ರಾರು ವರ್ಷಗಳಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯ ಶಾಪವನ್ನು ಯಾವಾತನ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತೋ ಅಂತ ಅನವರತನು ಪರಮ ಪುರುಷನು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವನು. ಸಕಲ ಲೋಕಗಳಿಗೂ ಆಧಾರನು, ಸಕಾರಕ್ಕೂ ಪರಮಾತ್ಮನೂ ಆದ ಪರಮ ಪುರುಷನು, ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ಆ ದುರ್ಯೋಧನನ ಬಳಿಗೆ ಬರುತ್ತಿರುವನಂತೆ. ಬರುವಾಗ ಈ ಪಾಮರನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ವಾಸುದೇವ. ಪರಮಾತ್ಮ, ನಿನಗೆ ಹಾಲಿನಿಂದ ಅಭಿಷೇಕ ಮಾಡಿ ಪೂಜಿಸೋಣವೆಂದರೆ ಕ್ಷೀರಸಾಗರ ಶಯನನಾದ ನೀನು ಕ್ಷೀರಸಾಗರದಿಂದಲೇ ಪವಣಿಸುತ್ತಿರುವಿ. ಪರಮಾತ್ಮ, ಕ್ಷೀರಸಾಗರದಿಂದಲೇ ಪವಣಿಸುತ್ತಿರುವಿ. ವಾಸುದೇವ, ನಿನಗೆ ಅನೇಕ ಧನಾದ್ಯಗಳನ್ನಿಟ್ಟು ನೈವೇದ್ಯ ಮಾಡಿ ಬೆಚ್ಚಿಸೋಣವೆಂದರೆ ಸಕಲ ಪ್ರಪಂಚದ ಜೀವಿಗಳಿಗೂ ನೀನೇ ಅನ್ನದಾತನಾಗಿರುವಿ. ಪರಮಾತ್ಮ, ನೀನೇ ಅನ್ನದಾತನಾಗಿರುವಿ. ವಾಸುದೇವ, ಹಲವಾರು ವರ್ಷಗಳಿಂದ ನಿನ್ನನ್ನೇ ಧ್ಯಾನಿಸುತ್ತಾ ಸಿದ್ಧಿಯನ್ನು ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನಾನು ಪ್ರಾಣವನ್ನು ಉಳಿಸಿಕೊಂಡಿರುವನು. ಇದೋ ನಿನಗೆ ಅರ್ಪಿತವಾಗಲಿ ತಂದೆ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮಧುಸೂದನ
ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರೇ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರೇ ಪರಮಾತ್ಮ ವಾಸುದೇವ ಜನಾರ್ದನ ರುಕ್ಮಿಣಿ ಲೋಲ ವಾರಿಜ ಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣ ತೇಲ ವಸುದೇವ ಮಾಲ ವರಗುಣ ತೇಲ ವಸುದೇವ ಮಾಲ ಖಂಡಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಮಾಧವ ಖಂಡಿಸಲಹುದೇ ನಿನ್ನಯ ಲೀಲಾ ಖಂಡಿಸಲಹುದೇ ನಿನ್ನಯ ಲೀಲಾ ಖಂಡಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರೋಚನ ಕಾಯ್ವ ವಾಸುದೇವ ನೀರಜಲೋಚನ ದರೋಚನ ಕಾಯ್ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕ್ತನ ಮೊರೆ ಆಲಿಸಿ ಗೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಎಲ್ಲ ಮೊರೆ ಕೇಳಿ ನೀ ಬಾರಯ್ಯ ಪರಮಾತ್ಮ ಯಾವುದೀ ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ಇತ್ತಲೇ ಬರುತ್ತಿರುವುದಲ್ಲ, ಭಗವಾನ್ ಭಾಸ್ಕರನಾದ ಸೂರ್ಯದೇವನಾದರೂ ದರೆಗಿಳಿದು ಬರುತ್ತಿರುವನೇ, ಅಥವಾ ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಪರಮಾತ್ಮನೇನಾದರೂ ಬರುತ್ತಿರುವನೇ? ಓಹೋ, ನನ್ನ ಸಂದೇಹವು ನಿಜವಾಯಿತು. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಬರುತ್ತಿರುವನು. ಪರಮಾತ್ಮ, ವಾಸುದೇವ, ಜನಾರ್ದನ, ಅನಾಥ ರಕ್ಷಕ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ. ವಿದುರ, ಪರಮಾತ್ಮ, ಮುರಗಶೇನ, ವಿದುರ, ಪರಮಾತ್ಮ, ನನ್ನನ್ನು ಮುರಗಶಯನ ಶ್ರೀರಮಣ ದೇವಾ, ಮುರಗಶಯನ ಶ್ರೀರಮಣ. ಪರಮಾತ್ಮ,
ಮಂದರದರ ಅರವಿಂದ ಲೋಚನ ಪಾಪ ವಿನಾಶನ ಹೇ ಜನಾರ್ದನ. ಮಂದರದರ ಅರವಿಂದ ಲೋಚನ ಪಾಪ ವಿನಾಶನ ಹೇ ಜನಾರ್ದನ. ಮಾನವ ವೇಷ ಮಂಜುಳ ಭಾಷ ಪರಮಾತ್ಮ. ಮಾನವ ವೇಷ ಮಂಜುಳ ಭಾಷ ಕೌಸ್ತುಭ ಆರಮೆ ಪರಮ ಪುರುಷನೇ. ಕೌಸ್ತುಭ ಆರಮೆ ಪರಮ ಪುರುಷನೇ. ಪುರಗಶಯನ ಸಿರಿ ರಮಣ ದೇವಾ ಪುರಗಶಯನ ಸಿರಿ ರಮಣ. ಪರಮಾತ್ಮ ಸದಾ ಹೃದಯದಲ್ಲಿ ನೀನಲಸಿರುವೆ ಹಸಿವು ತುಸೆಗಳನ್ನು ನೀ ಮರೆತಿರುವೆ. ಪರಮಾತ್ಮ ಸದಾ ಹೃದಯದಲ್ಲಿ ನೀನಲಸಿರುವೆ ಹಸಿವು ತುಸೆಗಳನ್ನು ನೀ ಮರೆತಿರುವೆ. ಶರಣಾಗತ ಜನ ಫಲದಾಯಕನೇ ಶರಣಾಗತ ಜನ ಫಲದಾಯಕನೇ ಸರ್ವವು ನೇನೆ ಪರಮ ಪುರುಷನೇ. ಪರಮಾತ್ಮ ಸರ್ವವು ನೇನೆ ಪರಮ ಪುರುಷನೇ. ಪುರಗಶಯನ ಸಿರಿ ರಮಣ ದೇವಾ ಪುರಗಶಯನ ಸಿರಿ ರಮಣ ದೇವಾ. ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ತಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವು ಪಾವನವಾಯಿತು ವಾಸುದೇವ ಪಾವನವಾಯಿತು. ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಹಾಗಿರಲೆಯ. ಪರಮಾತ್ಮ ಹುಟ್ಟು ಕುರುಡನಿಗೆ ದೃಷ್ಟಿಯು ಬಂದಂತೆ ದಾರಿದ್ರ್ಯನಿಗೆ ನಿಧಿಯು ದೊರಕಿದಂತೆ ಶಬರಿ ಮಾತೆಗೆ ಶ್ರೀರಾಮಚಂದ್ರನ ದರ್ಶನವಿತ್ತಂತೆ ಇಂದಿಗೆ ನಿನ್ನ ಪಾದ ಸ್ಪರ್ಶದಿಂದ ನಾನು ಕೃತಾರ್ಥನಾಗಿ ವಾಸುದೇವ ಕೃತಾರ್ಥನಾಗಿದೆ. ನಿನ್ನ ಕೊಂಡಾಟವು ಹಾಗಿರಲಯ್ಯ. ನಾನು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿ ಬಂದಿರುವೆ. ಪರಮಾತ್ಮ ಮೊದಲು ಏನಾದರೂ ಆಹಾರವನ್ನು ಕೊಡುವಿದ್ರ. ಪರಮಾತ್ಮ ಶತಪತ್ರದಳ ನೇತ್ರ ಚಾರು ದೇವ ಜಗಾತ್ರ ಸುಚರಿತ ಪರಮ ಪುರುಷ. ಪರಮಾತ್ಮ ವಿದುರ ನಾ ಅಣುಸ್ವರೂಪಿಯಾದ ನಾನು ಏನು ಕೊಡಬಲ್ಲೆನು ವಾಸುದೇವ. ವಿದುರ ಪರಮಾತ್ಮ ನೀನು ಅಣುಸ್ವರೂಪಿಯೇ. ಪರಮಾತ್ಮ ಪಡ ನಾನಿಂದು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ಪರಮಾತ್ಮ ನಿನ್ನ ಭಕ್ತಿ ಎಂಬ ಕ್ಷೀರ ಅಡ್ಡಲಾಗಿ ಬಂದು ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಸೆಳೆದುಕೊಂಡು ಬಂದಿರುವುದು. ನೀನೇನು ಸಾಮಾನ್ಯನೇ ಪರಮಾತ್ಮ ನೀನು ಅಣುಸ್ವರೂಪಿಯೇ. ಪರಮಾತ್ಮ ಭಕ್ತಿಯ ಪಾಶದಿ ಪರಮಾತ್ಮ ಭಕ್ತಿಯ ಪಾಶದಿ ಪರಮಾತ್ಮ
ಭಕ್ತನೆ ಜನಿಸಿದ ಮತ್ತೆ ಸುಜೋಧನ ಭಕ್ತನೆ ನಿನಗಿಂತ ಉತ್ತಮನೆ ನಿಬರೆ ಭಕ್ತನೆ ನಿನಗಿಂತ ಉತ್ತಮನೆ ನಿಬರೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಗುಣವ ವಿದುರ ಪರಮಾತ್ಮ ಸರ್ವದಾ ನನ್ನನ್ನೇ ಜ್ಞಾಪಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿಕೊಂಡು 40 ವರ್ಷಗಳಿಂದಲೇ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆಡೆ ಕೊಡುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಬರೆಯದವನು ಪರಮಾತ್ಮ ವಿದುರ ಪರಮಾತ್ಮ ಅದಂತಿರಲಿ ಹಸುವಿನ ಬೇಗೆಯನ್ನು ತಾಳಲಾರೆನು ಮೊದಲು ಏನಾದರೂ ಆಹಾರವನ್ನು ಕೊಡು ವಿದುರ ಪರಮಾತ್ಮನು ಹಸುವಿನಿಂದ ಬಳಲುತ್ತಿರುವಾಗ ಪರಮಾತ್ಮನಿಗೆ ನೀಡಲು ನನ್ನಲ್ಲಿ ಯಾವ ಆಹಾರವೂ ಇಲ್ಲವಲ್ಲ ಪರಮಾತ್ಮ ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ಪರಮಾತ್ಮ ಏನು ವಿದುರ ಪರಮಾತ್ಮ ಗೋಮಾತೆಯ ಕ್ಷೀರವೇ ಹೌದು ಪರಮಾತ್ಮ ನನಗೆ ಬೇಕಾದ ಆಹಾರವು ಅದಲ್ಲವೇ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ ಹಿಂದೆ ಕುಚೇಲನು ಭಕ್ತಿಯಿಂದ ತಂದಿದ್ದ ಅಮೃತಕ್ಕೆ ಸಮಾನವಾದ ಅವಲಕ್ಕಿ ಸಾರವು ಈಗಲೂ ಸವಿದಂತಿರುವುದು ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿ ಕಚ್ಚಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯೋ ಈಗಲೂ ಸವಿದಂತಿರುವುದು ಇದೆಲ್ಲಕ್ಕಿಂತ ಉತ್ತಮವಾದ ಆಹಾರವು ಕ್ಷೀರವಲ್ಲವೇ ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ ವಿದುರ ಆಗಬಹುದು ಪರಮಾತ್ಮ ವಿದುರ ಏಕೆ ತವಕ ಪಡುತ್ತಿರುವೆ ಏನಾಯ್ತು ಪರಮಾತ್ಮ ಏನೆಂದು ಹೇಳಲಿ ವಾಸುದೇವ ಈಗ ತಾನೇ ನಿಮ್ಮ ನೈವೇದ್ಯಕ್ಕೆಂದು ಇಟ್ಟಿದ್ದ ಹಾಲನ್ನು ತಮ್ಮ ಧ್ಯಾನವನ್ನು ಮಾಡುತ್ತಾ ನಾನೇ ಪಾನ ಮಾಡಿಬಿಟ್ಟನಲ್ಲ ಪರಮಾತ್ಮ ಏನು ವಿದುರ ಪರಮಾತ್ಮ ನನಗರ್ಪಿಸಿದೆಯಾ ಹೌದು ಪರಮಾತ್ಮ ನನಗರ್ಪಿತವಾದ ಮೇಲೆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಲೇಬೇಕು ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ವಿದುರ ಪರಮಾತ್ಮ ಆಗಬಹುದು ಪರಮಾತ್ಮ ಇದು ತೆಗೆದುಕೊಳ್ಳಿ ಪರಮಾತ್ಮ ವಿದುರ ನೋಡಿದೆಯಾ ವಿದುರ ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ ಪರಮಾತ್ಮ ಪರಮಾತ್ಮ ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ ಯಾಕೆ ನೆನೆಯುವುದಿಲ್ಲ ನೋಡುತ್ತಿರು ಏಕಕಾಲದಲ್ಲಿ ಸಪ್ತ ಸಾಗರವು ಬತ್ತಿ ಹೋದರು ಗೋಮಾತೆಯ ಕ್ಷೀರವು ಎಂದಿಗೂ ಬತ್ತಿ ಹೋಗುವುದಿಲ್ಲ ವಿದುರ ಪರಮಾತ್ಮ ಇಲ್ಲಿ ನೋಡು ಪರಮಾತ್ಮ ಪರಮಾತ್ಮ ವಾಸುದೇವ ಜನಾರ್ದನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕ್ಷೀರ ಸಾಗರ ಶಯನನಾದ ನೀನು ವಿದುರ ಪರಮಾತ್ಮ ನೀನು ಕೊಟ್ಟ ಕ್ಷೀರದಿಂದ ನನ್ನ ಹಸುವಿನ ಬೇಗೆಯನ್ನು ನೀಗಿಸಿ ಅಲ್ಲಿ ನೋಡು ವಿದುರ ಪರಮಾತ್ಮ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು ಅಲ್ಲಿ ನೋಡು ಪರಮಾತ್ಮ ವಾಸುದೇವ ಜನಾರ್ದನ ಕ್ಷೀರ ಸಾಗರ ಶಯನನಾದ ನೀನು ಕ್ಷೀರ ಸಾಗರದಿಂದಲೇ ಪವಣಿಸುತ್ತಿರುವೆ ಬ್ರಹ್ಮಾಂಡ ದೇಶಂ ಭುವಿಯೋಳ್ ಭಕ್ತ ಪರಿಪಾಲಿಪಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ ಪರಮಾತ್ಮ ಸಾಗರ ಜಯನ ಚಿರ ಸಾಗರ ಜಯನ ಸಾಗರ ಜಯನ ಚಿರ ಸಾಗರ ಜಯನ ಮುರಳೀಧರ ಕರುಣಾಕರ ಪಾಣಿಸೈ
ಕರುಣೆಯ ತೋರೆ ಪಾಮರಗಳು ನೀ ಕರುಣೆಯ ತೋರೆ ತಾಮತ ನೀಡಿದ ದಾಮೋದರ ತಾಮತ ನೀಡಿದ ದಾಮೋದರ ಸಾಗರ ಜಯನ ಚಿರಸಾಗರ ಜಯ ಸಾಗರ ಜಯನ ಚಿರಸಾಗರ ಜಯನ. ಪರಮಾತ್ಮ ವಿದುರ, ಕ್ಷೀರಸಾಗರ ಶಯನನಾದ ನೀನು ಕ್ಷೀರಸಾಗರದಿಂದಲೇ ಪವನಿಸುತ್ತಿರುವಿ. ಪರಮಾತ್ಮ ವಿದುರ, ನಿನ್ನನ್ನು ಪಡೆದ ವಸುದೇವ ದೇವಕಿಯರ ಇದ್ದಲ್ಲವೇ ಪರಮಾತ್ಮ. ವಿದುರ, ಪರಮಾತ್ಮ ನಾನಿಂದು ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಸ್ಥಾನಕ್ಕೆ ಹೋಗುವೆನು. ನೀನು ಅಲ್ಲಿಗೆ ಮರೆಯದೆ ಬಾ ವಿದುರ. ಪರಮಾತ್ಮ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದಿರುವ ನಿನ್ನ ನಾಮವನ್ನು ಎಷ್ಟು ಕೊಂಡಾಡಿದರೂ ಸಾಲದು ವಾಸುದೇವ. ಪರಮಾತ್ಮ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದಲ್ಲವೇ ಪ್ರಭು. ವಿದುರ, ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಹಲವಾರು ರಹಸ್ಯಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸ್ಥಾನಕ್ಕೆ ಹೋಗುವೆನು. ವಿದುರ, ಪರಮಾತ್ಮ ಮರೆಯದೆ ನೀನು ಅಲ್ಲಿಗೆ ಬಾ ವಿದುರ. ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಮಿಸಿ ಆಡಿಸಿ ಕುಣಿಸಿ ಮಾಯೆಯ ಕಮಿಸಿ ಫಲ ಹಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮಗೋ ಚರಣ ನಿರ್ಮಲಾತ್ಮಕನಿಂದ ಪರಮಾತ್ಮ ನಿಗಮಗೋ ಚರಣ ನಿರ್ಮಲಾತ್ಮಕನಿಂದ ವಲ್ಲವರಿಲ್ಲ ಜಗದ ಜೀವದಳು. ಪರಮಾತ್ಮ ವಲ್ಲವರಿಲ್ಲ ಜಗದ ಜೀವದಳು ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪರಮಾತ್ಮ ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ ರೋಗ ವೈದ್ಯ ನೀನಲ್ಲವೇ ಪ್ರಭು. ಹಾ ವಿದುರ, ಪರಮಾತ್ಮ ಮರೆತಿದ್ದನು. ಆ ದುರ್ಯೋಧನನ ಆ ಸ್ಥಾನಕ್ಕೆ ಬರುವಾಗ ಮರೆಯದೆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ ವಿದುರ. ಆಗಬಹುದು ಪರಮಾತ್ಮ. ಭವರೋಗ ವೈದ್ಯ ನೀ ಪರಿಪಾಲಿಪ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಫಲ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ತನು ಜಗದ ಜೀವಾತ್ಮನು